ಸಾಮಾನ್ಯವಾಗಿ ಮನಮೋಹನ್ ಸಿಂಗ್ರವರು ಯಾವುದೇ ಪಾರ್ಲಿಮೆಂಟ್ ಮೆಂಬರ್ ಅವ್ರ ಹತ್ರ ಸಮಸ್ಯೆಗಳನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಭಾಳ ಸಮಾಧಾನದಿಂದ ಅದಕ್ಕೆ ಉತ್ತರ ಕೊಡ್ತಾಯಿದ್ರು. ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ನಮಗೆ ಕೊಡ್ತಾಯಿದ್ರು. ಹಾಗಾಗಿ ಮನಮೋಹನ್ ಸಿಂಗ್ ಮತ್ತು ಲೋಕಸಭಾ ಸದಸ್ಯರುಗಳ ಸಂಬಂಧ ಭಾಳ ಚೆನ್ನಾಗಿತ್ತು. ಅವರು ಮಿತಭಾಷಿ, ಹೆಚ್ಚು ಕೆಲಸ ಮಾಡ್ತಿದ್ದಂಥವ್ರು. ಮನಮೋಹನ್ ಸಿಂಗ್ರವರು ಹಲವಾರು ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಕೊಟ್ಟಂಥವ್ರು. ಅದರಲ್ಲಿ ಮೊದಲನೇದಾಗಿ ವ್ಯಾಲ್ಯೂ ಬೇಸ್ಡ್ ಟ್ಯಾಕ್ಸ್. ಬಹುಶಃ ಅದು ನಮ್ಮ ಇಡೀ ಟ್ಯಾಕ್ಸ್ ವ್ಯವಸ್ಥೆಗೆ ಒಂದು ದೊಡ್ಡ ತಿರುವನ್ನು ಅದು ಕೊಡ್ತು ವ್ಯಾಟ್. ನಂತರದಲ್ಲಿ ನರೇಗಾ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಅನ್ನ ಮತ್ತು ಜೊತೆಗೆ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಕೂಡ ಆ ಮೂಲಕ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತು. ಕಡ್ಡಾಯವಾಗಿ 100 ದಿವಸ ಕೆಲಸ ಕೊಡಲೇಬೇಕು, ಅವನಿಗೆ ಕೂಲಿ ಕೊಡಲೇಬೇಕು. ಅದು ಇವತ್ತು 150 ದಿವಸಗಳಾಗಿದೆ. ಹಾಗಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ದುಡಿಮೆಯ ಜೊತೆಗೆ ಅವರಿಗೆ ನಮ್ಮ ಆ ಭಾಗದ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗುವಂಥದ್ದಕ್ಕೆ ಭಾಳ ಸಣ್ಣ ಸಣ್ಣ ಬ್ರಿಡ್ಜ್ಗಳು, ಕೆರೆ ಕಟ್ಟೆಗಳು, ಗ್ರಾಮೀಣ ರಸ್ತೆಗಳು, ಶಾಲೆಗಳು, ಈ ಥರದಕ್ಕೆ ಭಾಳ ದೊಡ್ಡ ಅನುಕೂಲ ಈ ನರೇಗಾದಿಂದ ಆಯಿತು. ಮನ್ರೇಗಾದಿಂದ ಮತ್ತು ನರ್ಮಲ್ಲೂ ಕೂಡ ಅವರು ಸಿಟಿಗಳಲ್ಲಿ, ನಮ್ಮಲ್ಲಿ ಕರ್ನಾಟಕಕ್ಕೆ ಮೈಸೂರು ಮತ್ತು ಬೆಂಗಳೂರಿಗೆ 25,000 ಕೋಟಿ ರೂಪಾಯಿ ಕೊಟ್ಟಿದ್ರು. ಎಲ್ಲ ಥರನೂ ಕೂಡ ಮಾಡ್ಕೊಳ್ಳಿ ಅಂತೇಳಿ. ಬಟ್ 25,000 ಕೋಟಿನಲ್ಲಿ 5,000 ಕೋಟಿನೂ ಕೂಡ ಸ್ಟೇಟ್ ಗೌರ್ಮೆಂಟ್ ಖರ್ಚು ಮಾಡಲಿಕ್ಕೆ ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ, ಬೈತಾಯಿದ್ರು. ನನ್ನ ಶಿಕ್ಷಣ ನನ್ನನ್ನು ಎಷ್ಟು ಎತ್ತರಕ್ಕೆ ಏರಿಸಿದ್ದೀನಿ ಅಂತ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಂಥವ್ರು. ಒಂದು ಮಗು ಶಿಕ್ಷಣ ಅವನ ಆಜನ್ಮಸಿದ್ಧ ಹಕ್ಕು, ಅದರಿಂದ ವಂಚಿತರಾಗಬಾರ್ದು ಅಂತಕ್ಕಂಥದ್ದು ರೈಟ್ ಟು ಎಜುಕೇಷನ್. ಮಗು ಸರ್ಕಾರ ಮತ್ತು ಪೋಷಕರನ್ನು ಪ್ರಶ್ನೆ ಮಾಡುವಂಥದ್ದು. ಹಾಗಾಗಿ ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್. ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ರೈಟ್ ಟು ಇನ್ಫಾರ್ಮೇಷನ್ ಬಹಳ ದೊಡ್ಡ ಸಹಕಾರಿಯಾಯಿತು. ರೈಟ್ ಟು ಫುಡ್, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನ್ನ ಆಗಲೇಬೇಕು ಅಂತಕ್ಕಂಥ ಅದು ಆಹಾರದ ಹಕ್ಕನ್ನು ಕೂಡ ಕೊಟ್ಟರು. ಹೀಗೆ ಹಲವಾರು ರೀತಿಯಲ್ಲಿ ಅವರು ಈ ದೇಶಕ್ಕೆ ವಿನೂತನವಾದ ಕಾರ್ಯಕ್ರಮಗಳನ್ನು ಕೊಟ್ಟು ಮತ್ತು ಸ್ಪೆಷಲೈಸ್ ಝೋನ್ ಮಾಡಿದ್ರು. ಯಾವುದಕ್ಕೆ? ಇಂಡಸ್ಟ್ರೀಸ್ಗೆ ಸ್ಪೆಷಲೈಸ್ ಝೋನ್. ಅಲ್ಲಿ ಇನ್ವೆಸ್ಟರ್ಸ್ ಬರಬೇಕು, ಆಲ್ ಓವರ್ ವರ್ಲ್ಡಿಂದ ಇನ್ವೆಸ್ಟರ್ಸ್ ಬರ್ತಾಯಿದ್ರು. ಎಕನಾಮಿಕ್ ಝೋನ್ ಮಾಡಿದರು. ಹಾಗಾಗಿ ಮನಮೋಹನ್ ಸಿಂಗ್ರವರು ಹಲವಾರು ವಿಚಾರಗಳಲ್ಲಿ ಅವರು ಈ ದೇಶಕ್ಕೆ ಹಲವು ರೀತಿಯ ಕೊಡುಗೆಗಳನ್ನು ಕೊಟ್ಟು ಹೋದಂಥವರು. ಮತ್ತು ಅವರು ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾಗಿದ್ದಂಥವರು ಮತ್ತು RBI ಗವರ್ನರ್ ಕೂಡ ಆಗಿದ್ದಂಥವರು. ಹಲವಾರು ಖಾತೆಗಳನ್ನು, ಹಲವಾರು ಜವಾಬ್ದಾರಿಗಳನ್ನು ಈ ದೇಶದಲ್ಲಿ ಹೊತ್ತು ಅದಕ್ಕೆ ನ್ಯಾಯ ಕೊಟ್ಟಂಥ ಕೀರ್ತಿ ಪುರುಷ ಮನಮೋಹನ್ ಸಿಂಗ್ರವರು. ಮತ್ತೆ ಈ ದೇಶದ ಆರ್ಥಿಕ ಸುಧಾರಣೆಗಳ ಪಿತಾಮಹ ಅಂತ ಕರೀತಾರೆ. ಸುಮಾರು ಈ ಹಿಂದೆ 1990 ಆರ್ಥಿಕ ಬಿಕ್ಕಟ್ಟಾಗಿತ್ತು, ಹೊರತಂದ್ರು. 2004ರಿಂದ 2014ರವರೆಗೂ ಪ್ರಧಾನಮಂತ್ರಿಗಳಾದರು. ಹಲವಾರು ಕೆಲಸ ಮಾಡಿದ್ರು ಸರ್. ಇಡೀ ಜಗತ್ತಿಗೇನೆ ಆರ್ಥಿಕ ದಿಗ್ಬಂಧನ ಆಗೋಯಿತು. ಇಡೀ ಯಾವುದು ಜಗತ್ತಿನಲ್ಲೇ ಬಲಿಷ್ಠವಾದಂಥ ರಾಷ್ಟ್ರ ಅಮೇರಿಕಾವು ಕೂಡ ಈ ಆರ್ಥಿಕ ಸಂಕಷ್ಟದಿಂದ ಜರ್ಜರಿತ ಆಯಿತು. ಆದರೆ ಮನಮೋಹನ್ ಸಿಂಗ್ರವರ ಕೆಲಸದಿಂದ, ಮನಮೋಹನ್ ಸಿಂಗ್ನವರ ಉದಾರ ನೀತಿಯಿಂದ ಅದು ಭಾರತಕ್ಕೆ ತಟ್ಟಲಿಲ್ಲ. ಆ ರೀತಿಯಾಗಿ ಭಾರತವನ್ನು ಆರ್ಥಿಕವಾಗಿ ಸಂರಕ್ಷಣೆ ಮಾಡಿದಂಥವರು ಮನಮೋಹನ್ ಸಿಂಗ್ರವರು. ಥ್ಯಾಂಕ್ ಯು. ಸಂತಾಪ ಹೇಳು. ಮನಮೋಹನ್ ಸಿಂಗ್ರವರನ್ನು
ಕಳೆದುಕೊಂಡಂಥ ಭಾರತ ಭಾರಿ ರೀತಿಯಲ್ಲಿ ಒಂದು ತನ್ನ ಮನೆಯ ನಮ್ಮ ಪೋಷಕರನ್ನೇ ನಾವು ಕಳ್ಕೊಂಡಂತೆ ಆಗಿದೆ. ಹಾಗಾಗಿ ಅವರ ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಲಿ ಅಂತಂತೇಳಿ ತಾಯಿ ಭಾರತಿಯನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಮನಮೋಹನ್ ಸಿಂಗ್ರವರು ಯಾವುದೇ ಪಾರ್ಲಿಮೆಂಟ್ ಮೆಂಬರ್ ಅವ್ರ ಹತ್ರ ಸಮಸ್ಯೆಗಳನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಭಾಳ ಸಮಾಧಾನದಿಂದ ಅದಕ್ಕೆ ಉತ್ತರ ಕೊಡ್ತಾಯಿದ್ರು. ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ನಮಗೆ ಕೊಡ್ತಾಯಿದ್ರು. ಹಾಗಾಗಿ ಮನಮೋಹನ್ ಸಿಂಗ್ ಮತ್ತು ಲೋಕಸಭಾ ಸದಸ್ಯರುಗಳ ಸಂಬಂಧ ಭಾಳ ಚೆನ್ನಾಗಿತ್ತು. ಅವರು ಮಿತಭಾಷಿ, ಹೆಚ್ಚು ಕೆಲಸ ಮಾಡ್ತಿದ್ದಂಥವ್ರು. ಮನಮೋಹನ್ ಸಿಂಗ್ರವರು ಹಲವಾರು ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಕೊಟ್ಟಂಥವ್ರು. ಅದರಲ್ಲಿ ಮೊದಲನೇದಾಗಿ ವ್ಯಾಲ್ಯೂ ಬೇಸ್ಡ್ ಟ್ಯಾಕ್ಸ್. ಬಹುಶಃ ಅದು ನಮ್ಮ ಇಡೀ ಟ್ಯಾಕ್ಸ್ ವ್ಯವಸ್ಥೆಗೆ ಒಂದು ದೊಡ್ಡ ತಿರುವನ್ನು ಅದು ಕೊಡ್ತು ವ್ಯಾಟ್. ನಂತರದಲ್ಲಿ ನರೇಗಾ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಅನ್ನ ಮತ್ತು ಜೊತೆಗೆ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಕೂಡ ಆ ಮೂಲಕ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತು. ಕಡ್ಡಾಯವಾಗಿ 100 ದಿವಸ ಕೆಲಸ ಕೊಡಲೇಬೇಕು, ಅವನಿಗೆ ಕೂಲಿ ಕೊಡಲೇಬೇಕು. ಅದು ಇವತ್ತು 150 ದಿವಸಗಳಾಗಿದೆ. ಹಾಗಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ದುಡಿಮೆಯ ಜೊತೆಗೆ ಅವರಿಗೆ ನಮ್ಮ ಆ ಭಾಗದ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗುವಂಥದ್ದಕ್ಕೆ ಭಾಳ ಸಣ್ಣ ಸಣ್ಣ ಬ್ರಿಡ್ಜ್ಗಳು, ಕೆರೆ ಕಟ್ಟೆಗಳು, ಗ್ರಾಮೀಣ ರಸ್ತೆಗಳು, ಶಾಲೆಗಳು, ಈ ಥರದಕ್ಕೆ ಭಾಳ ದೊಡ್ಡ ಅನುಕೂಲ ಈ ನರೇಗಾದಿಂದ ಆಯಿತು. ಮನ್ರೇಗಾದಿಂದ ಮತ್ತು ನರ್ಮಲ್ಲೂ ಕೂಡ ಅವರು ಸಿಟಿಗಳಲ್ಲಿ, ನಮ್ಮಲ್ಲಿ ಕರ್ನಾಟಕಕ್ಕೆ ಮೈಸೂರು ಮತ್ತು ಬೆಂಗಳೂರಿಗೆ 25,000 ಕೋಟಿ ರೂಪಾಯಿ ಕೊಟ್ಟಿದ್ರು. ಎಲ್ಲ ಥರನೂ ಕೂಡ ಮಾಡ್ಕೊಳ್ಳಿ ಅಂತೇಳಿ. ಬಟ್ 25,000 ಕೋಟಿನಲ್ಲಿ 5,000 ಕೋಟಿನೂ ಕೂಡ ಸ್ಟೇಟ್ ಗೌರ್ಮೆಂಟ್ ಖರ್ಚು ಮಾಡಲಿಕ್ಕೆ ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ, ಬೈತಾಯಿದ್ರು. ನನ್ನ ಶಿಕ್ಷಣ ನನ್ನನ್ನು ಎಷ್ಟು ಎತ್ತರಕ್ಕೆ ಏರಿಸಿದೆ ಅಂತ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಂಥವ್ರು. ಒಂದು ಮಗು ಶಿಕ್ಷಣ ಅವನ ಆಜನ್ಮಸಿದ್ಧ ಹಕ್ಕು, ಅದರಿಂದ ವಂಚಿತರಾಗಬಾರ್ದು ಅಂತಕ್ಕಂಥದ್ದು ರೈಟ್ ಟು ಎಜುಕೇಷನ್. ಮಗು ಸರ್ಕಾರ ಮತ್ತು ಪೋಷಕರನ್ನು ಪ್ರಶ್ನೆ ಮಾಡುವಂಥದ್ದು. ಹಾಗಾಗಿ ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್, ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ರೈಟ್ ಟು ಇನ್ಫಾರ್ಮೇಷನ್ ಬಹಳ ದೊಡ್ಡ ಸಹಕಾರಿಯಾಯಿತು. ರೈಟ್ ಟು ಫುಡ್, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನ್ನ ಆಗಲೇಬೇಕು ಅಂತಕ್ಕಂಥ ಅದು ಆಹಾರದ ಹಕ್ಕನ್ನು ಕೂಡ ಕೊಟ್ಟರು. ಹೀಗೆ ಹಲವಾರು ರೀತಿಯಲ್ಲಿ ಅವರು ಈ ದೇಶಕ್ಕೆ ವಿನೂತನವಾದ ಕಾರ್ಯಕ್ರಮಗಳನ್ನು ಕೊಟ್ಟು ಮತ್ತು ಸ್ಪೆಷಲೈಸ್ ಝೋನ್ ಮಾಡಿದ್ರು. ಯಾವುದಕ್ಕೆ? ಇಂಡಸ್ಟ್ರೀಸ್ಗೆ ಸ್ಪೆಷಲೈಸ್ ಝೋನ್. ಅಲ್ಲಿ ಇನ್ವೆಸ್ಟರ್ಸ್ ಬರಬೇಕು, ಆಲ್ ಓವರ್ ವರ್ಲ್ಡಿಂದ ಇನ್ವೆಸ್ಟರ್ಸ್ ಬರ್ತಾಯಿದ್ರು. ಎಕನಾಮಿಕ್ ಝೋನ್ ಮಾಡಿದರು. ಹಾಗಾಗಿ ಮನಮೋಹನ್ ಸಿಂಗ್ರವರು ಹಲವಾರು ವಿಚಾರಗಳಲ್ಲಿ ಅವರು ಈ ದೇಶಕ್ಕೆ ಹಲವು ರೀತಿಯ ಕೊಡುಗೆಗಳನ್ನು ಕೊಟ್ಟು ಹೋದಂಥವರು. ಮತ್ತು ಅವರು ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾಗಿದ್ದಂಥವರು ಮತ್ತು RBI ಗವರ್ನರ್ ಕೂಡ ಆಗಿದ್ದಂಥವರು. ಹಲವಾರು ಖಾತೆಗಳನ್ನು, ಹಲವಾರು ಜವಾಬ್ದಾರಿಗಳನ್ನು ಈ ದೇಶದಲ್ಲಿ ಹೊತ್ತು ಅದಕ್ಕೆ ನ್ಯಾಯ ಕೊಟ್ಟಂಥ ಕೀರ್ತಿ ಪುರುಷ ಮನಮೋಹನ್ ಸಿಂಗ್ರವರು. ಮತ್ತೆ ಈ ದೇಶದ ಆರ್ಥಿಕ ಸುಧಾರಣೆಗಳ ಪಿತಾಮಹ ಅಂತ ಕರೀತಾರೆ. ಸುಮಾರು ಈ ಹಿಂದೆ 1997 ಆರ್ಥಿಕ ಬಿಕ್ಕಟ್ಟಾಗಿತ್ತು, ಹೊರತಂದ್ರು. 2004ರಿಂದ 2014ರವರೆಗೂ ಪ್ರಧಾನಮಂತ್ರಿಗಳಾದರು. ಹಲವಾರು ಕೆಲಸ ಮಾಡಿದೆ ಸರ್. ಇಡೀ ಜಗತ್ತಿಗೇನೆ ಆರ್ಥಿಕ ದಿಗ್ಬಂಧನ ಆಗೋಯಿತು. ಇಡೀ ಯಾವುದು ಜಗತ್ತಿನಲ್ಲೇ ಬಲಿಷ್ಠವಾದಂಥ ರಾಷ್ಟ್ರ ಅಮೇರಿಕಾವು ಕೂಡ ಈ ಆರ್ಥಿಕ ಸಂಕಷ್ಟದಿಂದ ಜರ್ಜರಿತ ಆಯಿತು. ಆದರೆ ಮನಮೋಹನ್ ಸಿಂಗ್ರವರ ಕೆಲಸದಿಂದ, ಮನಮೋಹನ್ ಸಿಂಗ್ನವರ ಉದಾರ ನೀತಿಯಿಂದ ಅದು ಭಾರತಕ್ಕೆ ತಟ್ಟಲಿಲ್ಲ.
ಆ ರೀತಿಯಾಗಿ ಭಾರತವನ್ನು ಆರ್ಥಿಕವಾಗಿ ಸಂರಕ್ಷಣೆ ಮಾಡಿದಂಥವರು ಮನಮೋಹನ್ ಸಿಂಗ್ರವರು. ಥ್ಯಾಂಕ್ ಯು. ಹಾಂ ಸಂತಾಪ ಹೇಳಿ. ಹಾಂ, ಮನಮೋಹನ್ ಸಿಂಗ್ರವರನ್ನು ಕಳೆದುಕೊಂಡಂಥ ಭಾರತ ಭಾರಿ ರೀತಿಯಲ್ಲಿ ಒಂದು ತನ್ನ ಮನೆಯ ನಮ್ಮ ಪೋಷಕರನ್ನೇ ನಾವು ಕಳ್ಕೊಂಡಂತೆ ಆಗಿದೆ. ಹಾಗಾಗಿ ಅವರ ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಲಿ ಅಂತಂತೇಳಿ ತಾಯಿ ಭಾರತಿಯನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ.